ಇಡೀ ವಿಶ್ವದಲ್ಲಿ ಹಾಲಿನ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ. ಭಾರತ ದೇಶ ಹಾಲಿನ ಉತ್ಪಾದನೆಯಲ್ಲಿ ಇಂದು ವಿಶ್ವದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ. ಕ್ಷೀರ ಕ್ರಾಂತಿಗೂ ಮುಂಚೆ ಭಾರತ ದೇಶದಲ್ಲಿ ಜಾನುವಾರುಗಳ ಸಂಖ್ಯೆ ಅಧಿಕವಾಗಿದ್ದರೂ ಹಾಲಿನ ಉತ್ಪಾದನೆ ಕಡಿಮೆಯೇ ಇತ್ತು. ಸಾಕಾಣಿಕೆಯ ವೆಚ್ಚ ಕಡಿಮೆಯಾಗಿದ್ದರೂ ಲಾಭದಾಯಕವಾಗಿರಲಿಲ್ಲ. ತಲಾ ಹಾಲಿನ ಲಭ್ಯತೆಯು ವಿಶ್ವ ಆರೋಗ್ಯ ಸಂಸ್ಥೆಯ ನಿಗದಿತ ಪ್ರಮಾಣಕ್ಕಿಂತಲೂ ಕಡಿಮೆಯಿತ್ತು. ಆದರೆ ಇಂದು ಭಾರತ ದೇಶದಲ್ಲಿ ಅಧಿಕ ಹಾಲನ್ನು ಕೊಡುವ ವಿದೇಶಿ ತಳಿಗುಣಗಳಿರುವ ಮಿಶ್ರತಳಿ ರಾಸುಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ದೇಶದ ಎಲ್ಲ ಭಾಗಗಳಲ್ಲಿಯೂ ಇವುಗಳನ್ನು ಕಾಣಬಹುದಾಗಿದೆ. ಪರಿಣಾಮವಾಗಿ ಹಾಲಿನ ಉತ್ಪಾದನೆ ಅತಿ ಉತ್ತಮ ಸ್ಥಿತಿಯನ್ನು ತಲುಪಿದ್ದು ವಿಶ್ವದಲ್ಲಿಯೇ ಮೊದಲ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಶ್ವೇತಕ್ರಾಂತಿಯ ಭಾಗವಾಗಿ ವಿದೇಶಿ ಆಕಳು ತಳಿಗಳನ್ನು ಭಾರತಕ್ಕೆ ಬರಮಾಡಿಕೊಂಡ ನಂತರ ಹೈನೋತ್ಪಾದನೆಯಲ್ಲಿ ಗಣನೀಯ ಏರಿಕೆ ಕಂಡು ಕ್ಷೀರೋದ್ಯಮ ಕ್ಷಿಪ್ರ ಪ್ರಗತಿ ಸಾಧಿಸಿದೆ. ಉತ್ಕೃಷ್ಟ ಹೋರಿಗಳಿಂದ ವೀರ್ಯವನ್ನು ಪಡೆದು ಅದನ್ನು ಸೂಕ್ತವಾಗಿ ಸಂಸ್ಕರಿಸಿ ವೀರ್ಯನಳಿಕೆಗಳ ಮೂಲಕ ಕೃತಕ ಗರ್ಭಧಾರಣೆ ನಡೆಸಲಾಗುತ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಹಾಲಿನ ಉತ್ಪಾದನೆಯಲ್ಲಿ ಈ ಮಟ್ಟದ ಪ್ರಗತಿ ಸಾಧ್ಯವಾಗಿರುವುದು ಪ್ರಮುಖವಾಗಿ ಕೃತಕ ಗರ್ಭಧಾರಣೆ ತಂತ್ರಜ್ಞಾನದ ಮೂಲಕ. ಈ ತಂತ್ರಜ್ಞಾನದಲ್ಲಿ ಸಂಸ್ಕರಿಸಿ, ಘನೀಕರಿಸಿ, ಶೇಖರಿಸಿಟ್ಟ ವೀರ್ಯವನ್ನು ಮತ್ತೊಮ್ಮೆ ದ್ರವೀಕರಿಸಿ ಸೂಕ್ತವಾದ ಬೆದೆಯ ಹಂತದಲ್ಲಿರುವ ರಾಸುವಿನ ಗರ್ಭಾಶಯಕ್ಕೆ ಹಾಕಲಾಗುತ್ತದೆ. ಹಾಲಿನ ಉತ್ಪಾದನೆಗೆ ಅವಶ್ಯವಿರುವ ತಳಿಗುಣಗಳನ್ನು ಹೊಂದಿರುವ ವೀರ್ಯಾಣುಗಳ ಸಂಯೋಗದಿಂದ ಹುಟ್ಟುವ ಕರುಗಳಲ್ಲಿ ಹಾಲಿನ ಉತ್ಪಾದನೆಯ ಗುಣಗಳು ಹೆಚ್ಚಾಗುತ್ತವೆ. ಕೃತಕ ಗರ್ಭಧಾರಣೆಯಿಂದ ಕಡಿಮೆ ಹಾಲು ಉತ್ಪಾದನೆಯ ಸಾಮರ್ಥ್ಯವಿರುವ ದೇಶೀ ಆಕಳುಗಳಿಗೆ ಹುಟ್ಟುವ ಕರುಗಳ ಹಾಲು ಉತ್ಪಾದನಾ ಸಾಮರ್ಥ್ಯವು ಹೆಚ್ಚುತ್ತದೆ. ಈ ತಂತ್ರಜ್ಞಾನವನ್ನು ಉತ್ತಮ ದೇಶೀ ತಳಿಗಳ ಸಂರಕ್ಷಣೆಗೂ ಬಳಸಬಹುದು. ಕೃತಕ ಗರ್ಭಧಾರಣೆ ತಾಂತ್ರಿಕತೆಯಲ್ಲಿ ಅತಿ ಮುಖ್ಯವಾದ ಸಾಧನವೆಂದರೆ ದ್ರವಸಾರಜನಕ ಜಾಡಿಗಳು. ಘನೀಕೃತ ವೀರ್ಯನಳಿಕೆಗಳನ್ನು -200°C ತಾಪಮಾನದಲ್ಲಿ ದ್ರವಸಾರಜನಕದಲ್ಲಿ ಶೇಖರಿಸಿ ಇಡಬೇಕಾಗಿರುವುದರಿಂದ ಇವುಗಳ ಬಗ್ಗೆ ಕನಿಷ್ಠ ತಿಳುವಳಿಕೆಯು ಅವಶ್ಯಕ. ನಾನಾ ಬಗೆಯ ದ್ರವಸಾರಜನಕ ಜಾಡಿಗಳು ಬಳಕೆಯಲ್ಲಿವೆ. BA ಕಂಟೇನರ್ಸ್ ಅಂದರೆ ಬಯೋಲಾಜಿಕಲ್ ಅಪ್ಲಿಕೇಶನ್ಗಾಗಿ ಬಳಸುವ ಕಂಟೇನರ್ಗಳು. ಇವುಗಳಲ್ಲಿ ಘನೀಕೃತ ವೀರ್ಯನಳಿಕೆಗಳು, ಎಂಬ್ರಿಯೋಗಳು ಮುಂತಾದವುಗಳನ್ನು ಶೇಖರಿಸಿ ಇಡಬಹುದು. ಅಗತ್ಯಕ್ಕೆ ತಕ್ಕಂತೆ ವಿವಿಧ ಗಾತ್ರಗಳಲ್ಲಿ ಇವುಗಳು ಲಭ್ಯವಿವೆ. ಸಾಮಾನ್ಯವಾಗಿ ಕೃತಕ ಗರ್ಭಧಾರಣೆ ಕೇಂದ್ರಗಳಲ್ಲಿ BA35 ಜಾಡಿಗಳು ಅಂದರೆ 35 ಲೀಟರ್ ಸಾಮರ್ಥ್ಯದ ಜಾಡಿಗಳು ಬಳಕೆಯಲ್ಲಿರುತ್ತವೆ. TA ಕಂಟೇನರ್ಸ್ ಇವುಗಳನ್ನು ಕೇವಲ ದ್ರವಸಾರಜನಕದ ಸರಬರಾಜು ಮತ್ತು ಕಡಿಮೆ ಅವಧಿಗೆ ಶೇಖರಣೆಗೆ ಮಾತ್ರ ಬಳಸಬಹುದಾಗಿದೆ. ಬಲ್ಕ್ ಸ್ಟೋರೇಜ್ ಕಂಟೇನರ್ಸ್ ಇವುಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಅಧಿಕ ಸಂಖ್ಯೆಯ ಘನೀಕೃತ ವೀರ್ಯನಳಿಕೆಗಳನ್ನು ಶೇಖರಿಸಿ ಇಡಲು ಬಳಸಲಾಗುತ್ತದೆ. HLP ಕಂಟೇನರ್ಸ್ ಅಂದರೆ ಹಾರಿಜಾಂಟಲ್ ಲೋ ಪ್ರೆಷರ್ ಕಂಟೇನರ್. ಇವುಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದ ದ್ರವಸಾರಜನಕವನ್ನು ಸಾಗಿಸಲು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಇವು 500, 1000, 2000 ಲೀಟರ್ ಸಾಮರ್ಥ್ಯವನ್ನು ಹೊಂದಿರುತ್ತವೆ. LN2 ಸೈಲು ಇವುಗಳನ್ನು ಒಂದು ನಿರ್ದಿಷ್ಟ ಜಾಗದಲ್ಲಿ ಭದ್ರವಾಗಿ ಇರಿಸಲಾಗಿರುತ್ತದೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ದ್ರವಸಾರಜನಕವನ್ನು ಹಲವು ದಿನಗಳ ಕಾಲ ಶೇಖರಿಸಿಡಲು ಬಳಸಲಾಗುತ್ತದೆ. ಬಲ್ಕ್ ಟ್ರಾನ್ಸ್ಪೋರ್ಟೇಷನ್ ಕಂಟೇನರ್ಸ್ ಇವುಗಳನ್ನು ದೊಡ್ಡ ವಾಹನಗಳಿಗೆ ಅಳವಡಿಸಲಾಗಿರುತ್ತದೆ ಮತ್ತು ಅಧಿಕ ಪ್ರಮಾಣದ ದ್ರವಸಾರಜನಕವನ್ನು ಲಾರಿಗಳ ಮೂಲಕ ಸರಬರಾಜು ಮಾಡಲು ಬಳಸಲಾಗುತ್ತದೆ. ದ್ರವಸಾರಜನಕ ಜಾಡಿಗಳ ರಚನೆ ಮತ್ತು ಒಳಭಾಗಗಳು. ದ್ರವಸಾರಜನಕದ ಜಾಡಿಗಳನ್ನು ವಿಶೇಷ ತಂತ್ರಜ್ಞಾನದ ಮೂಲಕ ತಯಾರಿಸಲಾಗಿದೆ. ದ್ರವಸಾರಜನಕದ ತಾಪಮಾನವು ವಾಹಕ ಅಂದರೆ ಕಂಡಕ್ಷನ್, ಸಂವಹನ ಅಂದರೆ ಕನ್ವೆಕ್ಷನ್ ಮತ್ತು ವಿಕಿರಣ ಅಂದರೆ ರೇಡಿಯೇಷನ್ ಮೂರೂ ವಿಧಾನಗಳಿಂದಲೂ ತಾಪಮಾನ ನಾಶವಾಗದಂತೆ ಈ ಜಾಡಿಗಳನ್ನು ರೂಪಿಸಲಾಗಿದೆ. ಸಾರಜನಕ ಜಾಡಿಗಳು ಹೊರಜಾಡಿ ಮತ್ತು ಒಳಜಾಡಿ ಎಂಬ ಎರಡು ಭಾಗಗಳನ್ನು ಹೊಂದಿರುತ್ತವೆ.
ಜಾಡಿಯಲ್ಲಿರುವ ದ್ರವಸಾರಜನಕದ ತಾಪಮಾನ ತಳಭಾಗದಲ್ಲಿ -200 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ. ದ್ರವಸಾರಜನಕದ ಮೇಲ್ಭಾಗದಲ್ಲಿ ಅದು -196 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ. ಹಾಗೆಯೇ ಮೇಲಕ್ಕೆ ಹೋದಂತೆ ತಾಪಮಾನ ಏರುತ್ತಾ ಕುತ್ತಿಗೆಯ ಭಾಗದಲ್ಲಿ -135 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ. ಕುತ್ತಿಗೆಯ ಭಾಗದಲ್ಲಿ ಒಳಜಾಡಿಯನ್ನು ಹೊರಜಾಡಿಗೆ ಕ್ರಯೋಜನಿಕ್ ಗ್ಲೂ ಬಳಸಿ ಅಂಟಿಸಲಾಗಿರುತ್ತದೆ. ಹಾಗಾಗಿ ಈ ಭಾಗವು ಅತಿ ಸೂಕ್ಷ್ಮವಾಗಿರುತ್ತದೆ. ತುಂಬಿದ ಜಾಡಿಗಳನ್ನು ಆಚೀಚೆ ಹೊರಳಿಸಿದಾಗ ಕುತ್ತಿಗೆಯ ಭಾಗವು ತುಂಡಾಗುವ ಸಾಧ್ಯತೆಗಳಿರುತ್ತವೆ. ಘನೀಕೃತ ವೀರ್ಯನಳಿಕೆಗಳು ಯಾವಾಗಲೂ ದ್ರವಸಾರಜನಕದಲ್ಲಿ ಮುಳುಗಿರಬೇಕು. ಅಂದರೆ ಕ್ಯಾನಿಸ್ಟರ್ಗಿಂತ ಮೇಲಿನ ಮಟ್ಟದಲ್ಲಿ ದ್ರವಸಾರಜನಕ ಇರಬೇಕು ಮತ್ತು ಕ್ಯಾನಿಸ್ಟರ್ಗಳನ್ನು ಕುತ್ತಿಗೆಯ ಭಾಗಕ್ಕಿಂತ ಮೇಲಕ್ಕೆ ಎತ್ತಬಾರದು. ಈ ಭಾಗದಲ್ಲಿ ತಾಪಮಾನವು -15ರಷ್ಟಿದ್ದು ವೀರ್ಯನಳಿಕೆಗಳ ಗುಣಮಟ್ಟ ಹಾಳಾಗಬಹುದು. ದ್ರವಸಾರಜನಕ ಜಾಡಿಯನ್ನು ಹಗುರವಾದ ಅಲ್ಯೂಮಿನಿಯಂ ಲೋಹದಿಂದ ಮಾಡಲಾಗಿರುತ್ತದೆ. ಒಳ ಹಾಗೂ ಹೊರಜಾಡಿಗಳ ನಡುವಿನ ಗಾಳಿಯನ್ನು ತೆಗೆದು ನಿರ್ವಾತ ಅಂದರೆ ವ್ಯಾಕ್ಯೂಮ್ ಉಂಟು ಮಾಡಿ ನಂತರ ವ್ಯಾಕ್ಯೂಮ್ ನಾಝಲ್ ಅಳವಡಿಸಲಾಗಿರುತ್ತದೆ. ನಾಝಲ್ ಭಾಗವನ್ನು ಹಿಡಿದು ಎಳೆಯುವುದು ಮತ್ತು ಅದರ ಮೇಲೆ ಭಾರ ಹಾಕುವುದು ಮಾಡಬಾರದು. ನಾಝಲ್ ಹಾಳಾದಲ್ಲಿ ಒಳ ಹಾಗೂ ಹೊರಜಾಡಿಗಳ ನಡುವಿನ ವ್ಯಾಕ್ಯೂಮ್ ಕಳೆದು ಹೋಗಿ ದ್ರವಸಾರಜನಕ ಜಾಡಿ ನಿಷ್ಪ್ರಯೋಜಕವಾಗುತ್ತದೆ. ಕ್ಯಾನಿಸ್ಟರ್ಗಳನ್ನು ಮೇಲೆತ್ತುವ ಮೊದಲು ಅಗತ್ಯವಿರುವ ಕ್ಯಾನಿಸ್ಟರನ್ನು ಗುರುತಿಸಬೇಕು. ನಂತರ ಅದನ್ನು 90 ಡಿಗ್ರಿ ಕೋನದಲ್ಲಿ ತಿರುಗಿಸಬೇಕು. ಅಂದರೆ ಕ್ಯಾನಿಸ್ಟರ್ ದ್ರವಸಾರಜನಕ ಜಾಡಿಯ ಬಾಯಿಗೆ ನೇರವಾಗಿರುತ್ತದೆ. ಈಗ ನಿಧಾನವಾಗಿ ಅದನ್ನು ಮೇಲೆತ್ತಬಹುದು. ಜಾಡಿಯಲ್ಲಿ ಕ್ಯಾನಿಸ್ಟರ್ಗಳ ಮೇಲೆ ಸ್ಥಳಾವಕಾಶವಿದ್ದು ಯಾವಾಗಲೂ ದ್ರವಸಾರಜನಕದ ಮಟ್ಟವು ಕ್ಯಾನಿಸ್ಟರ್ಗಳಿಗಿಂತ ಮೇಲಿರುವಂತೆ ಜಾಗ್ರತೆ ವಹಿಸಬೇಕು. ದ್ರವಸಾರಜನಕದ ಜಾಡಿಗಳನ್ನು ಯಾವಾಗಲೂ ಸ್ವಚ್ಛವಾದ ಮತ್ತು ಗಾಳಿ ಬೆಳಕು ಆಡುವ ಜಾಗದಲ್ಲಿ ನೆಲದ ಮೇಲೆ ರಬ್ಬರ್ ಮ್ಯಾಟ್ ಇಲ್ಲವೇ ಮರದ ಹಲಗೆಯನ್ನು ಇಟ್ಟು ಅದರ ಮೇಲಿಡಬೇಕು. ದ್ರವಸಾರಜನಕದ ಜಾಡಿಗಳನ್ನು ಒಂದು ಕೈಯಿಂದ ಎತ್ತಬಾರದು. ಅವು ಬಾಗಿದಾಗ ಕುತ್ತಿಗೆಯ ಭಾಗ ಹಾಳಾಗಬಹುದು. ಜಾಡಿಗಳನ್ನು ಯಾವಾಗಲೂ ನೇರವಾಗಿ ಎತ್ತಬೇಕು. ತುಂಬಿರುವ ಜಾಡಿಗಳನ್ನು ಒಬ್ಬರೇ ಎತ್ತಬಾರದು. ಇಬ್ಬರು ಎರಡೂ ಬದಿಯ ಹಿಡಿಕೆಗಳನ್ನು ಹಿಡಿದು ಎತ್ತಬೇಕು. ಜಾಡಿಗಳನ್ನು ಒಂದರ ಮೇಲೊಂದು ಇಡಬಾರದು ಅಥವಾ ಜಾಡಿಯ ಮೇಲೆ ಯಾವುದೇ ಭಾರವಾದ ವಸ್ತುಗಳನ್ನು ಇಡಬಾರದು. ಜಾಡಿಯ ಮುಚ್ಚಳವನ್ನು ನಿಧಾನವಾಗಿ ಮತ್ತು ನೇರವಾಗಿ ತೆಗೆಯಬೇಕು. ಮುಚ್ಚಳವು ಸಡಿಲವಾಗಿ ಮತ್ತು ಸರಾಗವಾಗಿ ಬರುವಂತೆ ಇರಬೇಕು. ಬಿಗಿಯಾಗಿ ಇರಬಾರದು. ಇದರಿಂದ ಜಾಡಿಯಲ್ಲಿ ಆವಿಯಾಗುತ್ತಿರುವ ದ್ರವಸಾರಜನಕವು ಸುಲಭವಾಗಿ ಹೊರಹೋಗಲು ಸಾಧ್ಯವಾಗುತ್ತದೆ. ಜಾಡಿಯ ಮುಚ್ಚಳವನ್ನು ಯಾವಾಗಲೂ ಮೇಲ್ಭಾಗ ಕೆಳಗೆ ಬರುವಂತೆ ಇಡಬೇಕು. ಅದಕ್ಕೆ ಧೂಳು ಕಸ ಅಂಟದಂತೆ ಎಚ್ಚರ ವಹಿಸಬೇಕು. ಅದನ್ನು ಪುನಃ ಮುಚ್ಚುವಾಗಲೂ ನಿಧಾನವಾಗಿ ಮತ್ತು ನೇರವಾಗಿ ಮುಚ್ಚಬೇಕು. ವೀರ್ಯನಳಿಕೆಗಳ ವಿವರಗಳನ್ನು ಬರೆದಿರುವ ಟ್ಯಾಗ್ಗಳನ್ನು ಕ್ಯಾನಿಸ್ಟರ್ಗಳಿಗೆ ಹಾಕಿರಬೇಕು. ಇದರಿಂದ ಅಗತ್ಯವಿರುವ ವೀರ್ಯನಳಿಕೆಗಳ ಕ್ಯಾನಿಸ್ಟರ್ ಗುರುತಿಸಲು ಸುಲಭವಾಗುತ್ತದೆ. ನಿಯಮಿತವಾಗಿ ಜಾಡಿಯಲ್ಲಿನ ದ್ರವಸಾರಜನಕದ ಮಟ್ಟವನ್ನು ಅಳತೆ ಮಾಡಬೇಕು. ಅಳತೆ ಪಟ್ಟಿಯನ್ನು ಅಂದರೆ ಡಿಪ್ಸ್ಟಿಕ್ ಅನ್ನು ನೇರವಾಗಿ ಜಾಡಿಯಲ್ಲಿ ಜಾಡಿಯ ತಳ ಮುಟ್ಟುವಂತೆ ಇಟ್ಟು ದ್ರವಸಾರಜನಕದ ಕುದಿಯುವಿಕೆ ನಿಲ್ಲಲು ಕಾಯಬೇಕು. ನಂತರ ನಿಧಾನವಾಗಿ ಅಳತೆ ಪಟ್ಟಿಯನ್ನು ಮೇಲಕ್ಕೆ ಎತ್ತಿ ಗಾಳಿಯಲ್ಲಿ ಅಲುಗಾಡಿಸಿದಾಗ ಅದರ ಮೇಲಿನ ದ್ರವಸಾರಜನಕ ಮಂಜುಗಟ್ಟಿರುತ್ತದೆ. ದ್ರವಸಾರಜನಕ ಪದರು ಕಾಣುವ ಮಟ್ಟಕ್ಕಿಂತ 1 ಸೆಂಟಿಮೀಟರ್ ಕಡಿಮೆ ಅದರ ಮಟ್ಟವಾಗಿರುತ್ತದೆ. ದ್ರವಸಾರಜನಕ ಜಾಡಿಗಳನ್ನು ಒರಟು ಜಾಗದ ಮೇಲೆ ಎಳೆಯಬಾರದು. ಫ್ರೆಂಚ್ ಮಿನಿ ಘನೀಕೃತ ವೀರ್ಯನಳಿಕೆಯ ಉದ್ದ 13.3 ಸೆಂಟಿಮೀಟರ್ ಇರುತ್ತದೆ. ಅವುಗಳನ್ನು ಸಣ್ಣ ಅಥವಾ
ದೊಡ್ಡ ಗಾತ್ರದ ಗಾಬ್ಲೆಟ್ಗಳಲ್ಲಿ ಇಡಲಾಗುತ್ತದೆ. ಕ್ಯಾನಿಸ್ಟರ್ಗಳಲ್ಲಿ ಒಂದೇ ಗಾಬ್ಲೆಟ್ ಇದ್ದಾಗ ಘನೀಕೃತ ವೀರ್ಯನಳಿಕೆಗಳು ದ್ರವಸಾರಜನಕದಲ್ಲಿ ಮುಳುಗಿರಬೇಕೆಂದರೆ ಕನಿಷ್ಠ 16 ಸೆಂಟಿಮೀಟರ್ನಷ್ಟು ದ್ರವಸಾರಜನಕವು ಜಾಡಿಯಲ್ಲಿರಬೇಕು. ಒಂದರ ಮೇಲೊಂದರಂತೆ 2 ಗಾಬ್ಲೆಟ್ ಇಟ್ಟಲ್ಲಿ ಕನಿಷ್ಠ 32 ಸೆಂಟಿಮೀಟರ್ನಷ್ಟು ದ್ರವಸಾರಜನಕವು ಜಾಡಿಯಲ್ಲಿರಬೇಕು. ದ್ರವಸಾರಜನಕವನ್ನು ಒಂದು ಜಾಡಿಯಿಂದ ಮತ್ತೊಂದು ಜಾಡಿಗೆ ವರ್ಗಾಯಿಸುವಾಗ ನೇರವಾಗಿ ಬಗ್ಗಿಸಬಾರದು. ಜಾಡಿಯ ಬಾಯಿಯ ಅಗಲ ಕಡಿಮೆ ಇರುವುದರಿಂದ ದ್ರವಸಾರಜನಕವು ಕೆಳಕ್ಕೆ ಚೆಲ್ಲುವ ಅಪಾಯವಿರುತ್ತದೆ. ಅಗಲವಾದ ಲಾಳಿಕೆಯನ್ನು ಇಟ್ಟು ಅದರ ಮೂಲಕ ದ್ರವಸಾರಜನಕವನ್ನು ಹಾಕಬೇಕು. ಆಗಲೂ ದ್ರವಸಾರಜನಕವು ಸಿಡಿಯುವ ಮತ್ತು ಕಣ್ಣಿನಲ್ಲಿ ಬೀಳುವ ಅಪಾಯ ಇರುವುದರಿಂದ ಬಿಳಿಯ ಮತ್ತು ಶುಭ್ರವಾದ ತೆಳುವಾದ ಬಟ್ಟೆಯನ್ನು ಲಾಳಿಕೆಯಲ್ಲಿ ಹಾಕಿ ಅದರ ಮೂಲಕ ದ್ರವಸಾರಜನಕವನ್ನು ವರ್ಗಾಯಿಸಬೇಕು. ಇದರಿಂದ ದ್ರವಸಾರಜನಕವು ಸಿಡಿಯುವುದಿಲ್ಲ ಮತ್ತು ದ್ರವಸಾರಜನಕ ಜಾಡಿಯಲ್ಲಿರಬಹುದಾದ ಮಂಜುಗಡ್ಡೆಗಳು ಮತ್ತೊಂದು ಜಾಡಿಗೆ ಬೀಳದಂತೆ ತಡೆಗಟ್ಟಬಹುದಾಗಿದೆ. ನೆನಪಿಡಿ, ಕೃತಕ ಗರ್ಭಧಾರಣೆಯ ಯಶಸ್ಸಿಗೆ ನಾನಾ ಕಾರಣಗಳಿವೆ. ಅವುಗಳಲ್ಲಿ ದ್ರವಸಾರಜನಕದ ಜಾಡಿಯ ಪಾತ್ರವು ಅತೀ ಮುಖ್ಯವಾದದ್ದು. ಇದನ್ನು ಮರೆಯಬಾರದು. ಬೆಲೆಬಾಳುವ ಘನೀಕೃತ ವೀರ್ಯನಳಿಕೆಗಳಿರುವ ದ್ರವಸಾರಜನಕದ ಜಾಡಿಯನ್ನು ಉತ್ತಮ ಸ್ಥಿತಿಯಲ್ಲಿರುವಂತೆ ಜಾಗ್ರತೆ ವಹಿಸುವುದು ಅತ್ಯಂತ ಅಗತ್ಯ.